ನಮಸ್ತೆ ಎಲ್ಲರಿಗೂ, ನಾನು ನಿಮ್ಮ ಹರ್ಷಿತಾ. ಸೊ ಇವತ್ತು ತೋಟದ ಹತ್ರ ಬಂದಿದ್ದೆ. ಸ್ವಲ್ಪ ಆಯುರ್ವೇದಿಕ್ ಸೊಪ್ಪುಗಳನ್ನೆಲ್ಲ ಕಿತ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು, ಅಂದರೆ ನಾವು ರೆಗ್ಯುಲರಾಗಿ ಯಾವ್ದಾವ್ದು ಹೆಲ್ತಿ ಡ್ರಿಂಕ್ ಮಾಡ್ತೀನಿ ಅದಕ್ಕೆಲ್ಲ ಯೂಸ್ ಆಗುವಂಥದ್ದು ಸೊಪ್ಪನ್ನ ಕಿತ್ಕೊಂಡು ಹೋಗೋಣ ಅಂತ. ಸೊ ಮಾರ್ನಿಂಗ್ ಹೊತ್ತು ಯೂಶ್ವಲಿ ಇದು ಒಂದಲ್ಗ ಬ್ರಾಹ್ಮಿ ಎಲೆ, ನಿಮ್ಮೆಲ್ಲರಿಗೂ ಗೊತ್ತಿರೋದು. ಇದು ಆ್ಯಕ್ಚುಲಿ ನಾಟಿ ಎಲೆ. ಇದು ನಮ್ಮ ತೋಟದ ಹತ್ರ ಬಿಟ್ಟಿದೆ. ಸೊ ಇದನ್ನು ಕಿತ್ಕೊಂಡು ಹೋಗೋಣ ಅಂತ ಬೆಳಗ್ಗೆನೇ ಬಂದೆ. ಸೊ ಇದ್ರ ಯೂಸಸ್ಸು ನಿಮಗೆ ಗೊತ್ತಿರೋದು. ರೆಗ್ಯುಲರಾಗಿ ಇದು ನನ್ನ ಮಕ್ಕಳಿಗೆ ನಾನು ಬೆಳಗ್ಗೆ ಹೊತ್ತು ಡೈಲಿ ಪಾಟಲ್ಲಿ ಹಾಕಿದ್ದೀನಿ. ರೆಗ್ಯುಲರಾಗಿ ಡೈಲಿ 2 ಎಲೆ ಕಿತ್ಕೊಂಡು ತಿಂತಾರೆ. ಇದರಿಂದ ಮಕ್ಕಳ ಮೆಮೊರಿ ಪವರ್ ತುಂಬಾ ಯೂಸ್ಫುಲ್. ಇದು ಮಕ್ಕಳ ಮೆಮೊರಿ ಪವರ್ಗೆ. ಹಾಗೆ ಯಾರಿಗೆಲ್ಲ ಈ ಶುಗರ್ ಇರೋರು ಅಂಥವ್ರು ಇದನ್ನು ಸೇವನೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಆಮೇಲೆ ಯಾರಿಗಾದ್ರೂ ಗಾಯ ಆಗಿದ್ದರೆ ಅಂಥವ್ರಿಗೆ ಇದ್ರ ಪೇಸ್ಟನ್ನು ಮಾಡಿ ಅದರ ಹಚ್ಚೋದ್ರಿಂದ ಬೇಗ ಗುಣಮುಖರಾಗ್ತಾರೆ. ಹಾಗೆ ಕೂದಲು ಯಾರ್ಯಾರಿಗೆಲ್ಲ ಉದುರುತ್ತಾ ಇರುತ್ತೆ ಅವ್ರಿಗೂ ಕೂಡ ಇದು ಯೂಸ್ ಆಗುತ್ತೆ. ಸೊ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಇದ್ರದ್ದು. ಯೂಸ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ನಿಮಗೂ ಈ ಒಂದಲ್ಗ ಎಲ್ಲೇ ಸಿಕ್ಕಿದ್ರು ನಾಟಿ ಎಲೆದು ದಯವಿಟ್ಟು ದಿನನಿತ್ಯ ಯೂಸ್ ಮಾಡಿ. ಇದನ್ನು ಒಣಗಿಸಿ ಪೌಡ್ರು ಸಹ ಮಾಡಿಕೊಂಡು ಹಾಲಲ್ಲಿ ಮಕ್ಕಳಿಗೆ ಕೊಡ್ತಾರೆ, ಒಂದೊಂದು ಚಮಚದಷ್ಟು. ಮೆಮೊರಿ ಪವರ್ ತುಂಬಾ ಒಳ್ಳೆಯದಿದು ಮೆಮೊರಿ ಪವರ್ಗೆ. ಆಮೇಲೆ ಮಕ್ಕಳು ಯಾರೆಲ್ಲ ಊಟ ಮಾಡ್ತಾರಲ್ಲ ಅವ್ರಿಗೂ ಸಹ ಈ ಒಂದಲ್ಗದ್ದು ಎಲೆನ ಡೈಲಿ ಮಾರ್ನಿಂಗ್ ಹೊತ್ತು ತಿನ್ಸೋದ್ರಿಂದ ಹೊಟ್ಟೆ ಹಸಿವು ಜಾಸ್ತಿ ಬೇಗ ಆಗುತ್ತೆ. ಸೊ ಇನ್ಯಾಕೆ ತಡ, ನಿಮ್ಮನೆ ಹತ್ರನೂ ಈ ಥರದ್ದು ಸಿಕ್ಕಿದ್ರೆ ಖಂಡಿತ ಬಿಡಬೇಡಿ. ರೆಗ್ಯುಲರಾಗಿ ಪಾಟಲ್ಲಾದರೂ ಈ ಒಂದು ಪ್ಲ್ಯಾಂಟ್ ಮಾಡಿಕೊಂಡು ಯೂಸ್ ಮಾಡಿ. ಬಟ್ ನಿಮಗೆ ಚೈನೀಸ್ ಪ್ಲ್ಯಾಂಟ್, ಮನಿ ಪ್ಲ್ಯಾಂಟ್ ಅಂತ ಇರುತ್ತೆ, ಅದು ಸೇಮ್ ಒಂದಲ್ಗ ಥರನೇ ಇರುತ್ತೆ. ಬಟ್ ಆದರೆ ಆ ಒಂದು ಎಲೆನ ಯೂಸ್ ಮಾಡಬೇಡಿ, ಅದರಿಂದ ಯಾವುದೇ ಯೂಸ್ ಇಲ್ಲ. ಅದು ಒಂದಲ್ಗ ಥರನೇ ಇದೆ. ಬಟ್ ನಾಟಿ ಎಲೆ ತುಂಬಾ ಉಪಯೋಗ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು.